ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತ್ಯ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬೌಲಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು ಬೌಲಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಕರಿಬೇವು, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ. ಕಲ್ಲುಪ್ಪು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಣಮೆಣ್ಸಿನ್ಕಾಯಿನ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ಎರಡೂ ಥರನೂ ಮಾಡ್ಬೋದು, ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಮಾಡ್ಬೋದು, ಈ ಥರ ನೀರಲ್ಲಿ ಸ್ವಲ್ಪ ತೊಳ್ಕೊಂಡು ಬೇಯಿಸ್ಕೊಂಡು ಕೂಡ ಮಾಡಬಹುದು. ಯಾಕಂದರೆ ಹುಣಸೆಹಣ್ಣಿನಲ್ಲಿ ತುಂಬ ಡಸ್ಟ್ ಇರುತ್ತೆ, ಹಾಗಾಗಿ ನಾನು ಆಲ್ಮೋಸ್ಟ್ ಪ್ರತಿ ಸಲನೂ ಇದೇ ಥರ ಮಾಡ್ಕೊತೀನಿ. ಆದರೆ ಹುರಿದು ಮಾಡೋದ್ರಿಂದ ಬೇರೆ ಥರ ಟೇಸ್ಟ್ ಬರುತ್ತೆ, ಈ ಥರ ನೆನೆಸಿ ಮಾಡೋದ್ರಿಂದ ಬೇರೆ ಟೇಸ್ಟ್ ಬರುತ್ತೆ. ಈಗ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಬೇರೆ ಪಾತ್ರೆಯಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡು ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಅಷ್ಟೇ ಬಾಡ್ಕೋಬೇಕು, ಪೂರ್ತಿಯಾಗಿ ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಬಾಡಿಸ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಬಾಡಿದೆ. ಇವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಹುರ್ಕೊಳ್ಳೋಣ. ಹಾಗೆ ಮೆಂತ್ಯ ಒಂದು 2 ಟೇಬಲ್ ಸ್ಪೂನಷ್ಟಾದರೆ ಸಾಕು, ಜಾಸ್ತಿ ಆದರೆ ಕಹಿ ಆಗುತ್ತೆ, ಹಾಗಾಗಿ ಇಷ್ಟು ಸಾಕಾಗುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮೆಣಸಿನ್ಕಾಯಿ ಜೊತೆಗೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಇದನ್ನು ಒಂದು ರೌಂಡು ತೊರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ತೊರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹೀಗೆ ಇದಕ್ಕೆ ನೆನೆಸಿ ಇಟ್ಕೊಂಡಿದ್ದಲ್ಲ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೋಬೇಕು. ಈಗ ಅದೇ ಬಾಣಲಿಲಿ ಮೊದಲು ಹುರ್ಕೊಂಡಿದ್ವಲ್ಲ, ಅದೇ ಬಾಣಲಿಲಿ ಇನ್ನೂ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈ ರುಬ್ಬಿರೋ ಮಿಶ್ರಣನೆಲ್ಲ ಹಾಕ್ಕೊಂಡು ಆ ನೀರಿಂದು ಅಂಶ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದೀತಾ ಇದೊಂದು ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ನಾವು ದೋಸೆಗೆ ಮೇಲೆ ಹಚ್ಕೊಳಕ್ಕೆ, ಚಪಾತಿಗೆ, ಬಿಸಿ ಅನ್ನಕ್ಕೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಬಿಳಿ ಹೋಳಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಈ ಚಟ್ನಿ. ಕೆಲವೊಂದು ಕಡೆ ಈ ಚಟ್ನಿನ ಖಾರ ಚಟ್ನಿ ಅಂತಾರೆ, ಮೆಂತ್ಯ ಚಟ್ನಿ ಅಂತಾರೆ. ಸೊ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ಕುದಿದೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ದೋಸೆ ಮೇಲೆ ಹಚ್ಕೊಂಡು ತಿಂದರೆ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ, ಹೋಟೆಲ್ ಸ್ಟೈಲಲ್ಲೇ ಬಂದಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್